ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಅಥವಾ ಏನಾದರೂ ಡೆಮೋಗೋಸ್ಕರ ಒಂದು 2-3% ಜನರಿಗಷ್ಟೇ ಬಿಡುಗಡೆ ಆಯ್ತಾ ನಿನ್ನೆ? ಖಂಡಿತವಾಗ್ಲೂ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಇನ್ನೂ ಎಷ್ಟು ತಿಂಗಳ ಗೃಹಲಕ್ಷ್ಮಿಯ ಹಣ ಬಾಕಿ ಇದೆ ಸರ್ಕಾರದಿಂದ ಅದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈಗಾಗಲೇ ದಾವಣಗೆರೆ ಹಾಗೂ ಬಾಗಲಕೋಟೆಯ ಉಪಚುನಾವಣೆಗಳು ಮುಗ್ದಿದೆ. ಖಂಡಿತವಾಗ್ಲೂ ಇದು ಮುಗಿದ ಮೇಲೂ ಕೂಡ ಯಾರ್ಯಾರಿಗೆ ಇನ್ನು ಅಂದರೆ 28-29ನೇ ಕಂತಿನ ಹಣ ಬಂದಿರಲಿಲ್ಲ ಅವರು ಕೂಡ ಬಿಡುಗಡೆ ಶುರುವಾಗಿದೆಯಾ ಅದು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ನೀವೇನಾದರೂ ಒಂದು ವೇಳೆ ಸ್ಕಿಪ್ ಮಾಡಿದ್ರೆ ನಾವು ಕೊಟ್ಟಿರೋ ಮಾಹಿತಿ ಖಂಡಿತವಾಗ್ಲೂ ಅರ್ಥ ಆಗಲ್ಲ. ಮೊದಲಿಗೆ 2025-2026ನೇ ಸಾಲಿನ ಗೃಹಲಕ್ಷ್ಮಿಯ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಒಟ್ಟು 2 ಕಂತಿನ ಹಣ 5,000 ಕೋಟಿ ರೂಪಾಯಿ ಬಾಕಿ ಇದೆ. ಖಂಡಿತ ಅದನ್ನು CM ಸಿದ್ದರಾಮಯ್ಯವರೇ ಹೇಳಿದ್ದಾರೆ. ಖಂಡಿತ ನಾವು ಚೆಕ್ ಮಾಡಿ ಇನ್ನೂ ಕೊಟ್ಟಿಲ್ಲ ಅಂದರೆ ನಾವು ಎಲ್ಲ ಗೃಹಲಕ್ಷ್ಮಿಯರಿಗೆ ಇಮ್ಮಿಡಿಯೇಟಾಗಿ ಬಿಡುಗಡೆ ಮಾಡ್ತೀವಿ. ಅಂದರೆ ಆ 2 ಕಂತಿನ ಹಣ ಅತಿ ಶೀಘ್ರದಲ್ಲೇ ಆಗ್ತೀವಿ ಅಂತ ಹೇಳಿದ್ದಾರೆ. ಯಾವ ಡೇಟಲ್ಲಿ ಆಗ್ತೀವಿ ಅಂತ ಖಂಡಿತವಾಗ್ಲೂ ಈ ಕ್ಷಣದವರೆಗೂ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯವರು ಇನ್ನೂ ಹೇಳಿಲ್ಲ. ಹಾಗಾದರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ 2 ತಿಂಗಳ ಕಂತಿನ ಹಣ. ಹೆಂಗಪ್ಪ ಅಂತೀರಾ? ನೋಡಿ, ಈಗ ಕಂಟಿನ್ಯೂ ಆಗಿ 2 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ 27, 28, 29 ಒಟ್ಟು 3 ಕಂತಿನ ಹಣ 6,000 ರೂಪಾಯಿ ಒಂದೇ ತಿಂಗಳಲ್ಲಿ 4,000 ರೂಪಾಯಿ ಜಮೆ ಆಗಿದೆ. ಆದರೆ ಹಿಂದಿನ ತಿಂಗಳಲ್ಲಿ 2,000 ರೂಪಾಯಿ ಜಮೆ ಆಗಿದೆ. ಹಾಗಾದರೆ ಇನ್ನೂ ಕೆಲವು ಗೃಹಲಕ್ಷ್ಮಿಯರಿಗೆ 27, 28, 29ನೇ ಕಂತಿನ ಹಣ ಬಂದಿಲ್ಲ. ನೋಡಿ ಸ್ನೇಹಿತರೆ, ಇವ್ರಿಗೆಲ್ಲ ಯಾಕೆ ಇನ್ನೂ ಬಂದಿರಲ್ಲ? ಮತ್ತು ಕೆಲವ್ರಿಗೆ 23, 24, 25 ಈ ಕಂತಿನ ಹಣ ಕೂಡ ಬಂದಿರಲ್ಲ. ನೋಡಿ, ಕೆಲವ್ರು ಕನ್ಫ್ಯೂಷನ್ ಆಗ್ಬಿಟ್ಟು ನಮಗೆ ಈ ಹಿಂದಿನ ವಿಡಿಯೋಗಳಿಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ನಮಗಿನ್ನೂ ಬಂದಿಲ್ಲ, ನಾವು ಸ್ಟೇಟಸ್ನ ಚೆಕ್ ಮಾಡಿಸ್ಕೊಂಡ್ರೂ ಕೂಡ ಇನ್ನೂ ಗೃಹಲಕ್ಷ್ಮಿಯ ದುಡ್ಡು ಇಲ್ಲಿವರೆಗೂ ಬಂದಿಲ್ಲ ಅಂತ. ನಿಮ್ಗೆಲ್ರಿಗೂ ಒಂದು ನೆನಪಿರ್ಬೋದು, UHID ಸರ್ವೆ ಆದಾಗ ನಿಮ್ಮ ಆದಾಯ ಏನಿತ್ತು ಅಥವಾ ನಿಮ್ಮ ಟ್ಯಾಕ್ಸು ಏನಾರ ಕಟ್ಟಿದ್ದೀರಾ ಇವೆಲ್ಲ ಸರ್ಕಾರ ಚೆಕ್ ಮಾಡಿ ಬರ್ಕೊಂಡು ಹೋಗಿತ್ತು. ನೋಡಿ, ಆಗ ನೀವೆಲ್ಲ ಏನು ಮಾಹಿತಿ ಕೊಟ್ಟಿರ್ತೀರ ಅದನ್ನೆಲ್ಲ ಸರ್ಕಾರ ತಗೊಂಡು ಪರಿಶೀಲನೆ ಮಾಡಿದೆ. ನೋಡಿ, ಅದರಲ್ಲಿ ಟ್ಯಾಕ್ಸ್ ಯಾರ್ಯಾರು ಕಟ್ಟಿರ್ತೀರಲ್ಲ ಖಂಡಿತ ಅವ್ರುಗಳಿಗೆ ಈ ಗೃಹಲಕ್ಷ್ಮಿಯ ಹಣ ಇನ್ನು ಮುಂದೆ ಬರಲ್ಲ. ಯಾಕಂದರೆ ಟ್ಯಾಕ್ಸ್ ಕಟ್ಟಿದ ಮೇಲೆ ಅವರು ಖಂಡಿತವಾಗ್ಲೂ ಕೊಡಲ್ಲ ಅಂತ ಹೇಳಿಕೆ ನೀಡಿದ್ರು. ಅದ್ರ ಪ್ರಕಾರನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವು ಗೃಹಲಕ್ಷ್ಮಿಯರಿಗೆ ಈ ಗೃಹಲಕ್ಷ್ಮಿಯ ಹಣ ಬಂದಿರಲ್ಲ. ನೀವೇನು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಹತ್ತಿರದ ಯಾವುದಾದ್ರೂ ಒಂದು ಸರ್ಕಾರಿದು ನಿಮಗೆ ಇದು ಸಿಗುತ್ತೆ, ಪೋಸ್ಟ್ ಆಫೀಸರು ಸಿಗುತ್ತೆ, ಅಥವಾ ಗ್ರಾಮ ಒಂದು ಸಿಗುತ್ತೆ, ಇಲ್ಲ ಬೆಂಗಳೂರು ಒಂದು ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಗೃಹಲಕ್ಷ್ಮಿಯ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿಸಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಏನಾರ ಪ್ರಾಬ್ಲಮ್ ಇದ್ದರೆ ಅವ್ರು ಹೇಳ್ತಾರೆ. ಅಥವಾ ಯಾರಾದರೂ MS ಬಿಲ್ಡಿಂಗ್ ಕೂಡ ಹೋಗ್ಬೋದು. ಅದು ಎಲ್ಲಿದೆಯಪ್ಪ ಅಂದರೆ ಬೆಂಗಳೂರು ವಿಧಾನಸೌಧದ ಹಿಂದೆಗಡೆ ಇದೆ MS ಬಿಲ್ಡಿಂಗ್ ಅಂತ. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಇದೆ. ನೀವು ಬೇಕಿದ್ರೆ ಅಲ್ಲಿ ಒಂದು ಸಾರಿ ಭೇಟಿ ನೀಡಿ ಚೆಕ್ ಮಾಡಿಸ್ಕೋಬೋದು. ಅಂದರೆ ನಿಮ್ಮ ಗೃಹಲಕ್ಷ್ಮಿಯ ಸ್ಟೇಟಸ್ನ ಚೆಕ್ ಮಾಡಿಸಿದ್ರೆ ಏನಾರ ಪ್ರಾಬ್ಲಮ್ ಇದ್ದರೆ ಅಲ್ಲಿನ ಅಧಿಕಾರಿಗಳು 100% ನಿಮ್ಮ ಪ್ರಾಬ್ಲಮ್ಗೆ ಸ್ಪಂದಿಸ್ಬಿಟ್ಟು ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ. ನೀವು ಬೇಕಿದ್ದರೆ ನಿಮ್ಗೊಂದು 5-6 ಕಂತಿನ ಹಣ ಬಂದಿಲ್ಲ ಅಂದರೆ ಒಮ್ಮೆ ಭೇಟಿ ನೀಡಿ. ನಮಗೆ ಕಮೆಂಟ್ ಮಾಡಿದ್ದೀರಾ, ನಾವು ಅವ್ರಿಗೋಸ್ಕರ ಈ ಮಾಹಿತಿನ ಹಂಚ್ಕೊಂಡಿದ್ದೀವಿ. ಇನ್ನು ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ ಎಷ್ಟು ಕಂತಿನ ಹಣ ಬಾಕಿ ಇದೆ? 2025ನೇ ಸಾಲಿನ ಗೃಹಲಕ್ಷ್ಮಿಯ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ, ಅದಾದಮೇಲೆ 2026ನೇ ಸಾಲಿನ ಮಾರ್ಚ್ ತಿಂಗಳ ಕಂತಿನ ಹಣ, ಅಂದರೆ ಸರ್ಕಾರದಿಂದ 3 ಕಂತಿನ ಹಣ ಮಾತ್ರ ಬಾಕಿ ಇಟ್ಕೊಂಡಿದೆ. ಕೆಲವು ಗೃಹಲಕ್ಷ್ಮಿಯರಿಗೆ ಈ ಕ್ಷಣದವರೆಗೂ 28, 29ನೇ ಕಂತಿನ ಹಣ ಬಂದಿಲ್ಲ. ಯಾವಾಗ ಬರುತ್ತೆ ಅಂದರೆ ನೋಡಿ, ಖಂಡಿತವಾಗ್ಲೂ ಈಗ ತಾನೇ ಉಪಚುನಾವಣೆ ಮುಗ್ದಿದೆ. ಉಪಚುನಾವಣೆ ಮುಗ್ದಿದ ತಕ್ಷಣವೇ ಕೆಲವು ಜಿಲ್ಲೆಗಳಿಗಷ್ಟೇ 29ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅಧಿಕೃತವಾಗಿ 2ನೇ ಹಂತದಲ್ಲಿ ಇನ್ನೂ ಬಿಡುಗಡೆ ಶುರುವಾಗಿಲ್ಲ. ಯಾಕಂದರೆ ನೀತಿ ಸಂಹಿತೆ ಇರೋದ್ರಿಂದ ಇನ್ನೂ ಬಿಡುಗಡೆ ಶುರುವಾಗಿಲ್ಲ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಡುಗಡೆ ಶುರುವಾಗಬಹುದು. ಯಾಕಂದರೆ 2 ಕ್ಷೇತ್ರಗಳಿಗಷ್ಟೇ ನೀತಿ ಸಂಹಿತೆ ಇರುತ್ತೆ. ಅದಕ್ಕೋಸ್ಕರ ಬಾಗಲಕೋಟೆ ಮತ್ತು ದಾವಣಗೆರೆ ಬಿಟ್ಟು ಮಿಕ್ಕ ಜಿಲ್ಲೆಗಳಿಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ 2ನೇ ಹಂತದಲ್ಲಿ ಬಿಡುಗಡೆ ಶುರುವಾಗುತ್ತೆ. ಇನ್ನು ಯಾರಿಗೆಲ್ಲ ಬಂದಿಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. 2ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದ್ದ ತಕ್ಷಣ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ
ಜಮೆ ಆಗೇ ಆಗುತ್ತೆ. ಕೆಲವರಿಗೆ 4,000 ರೂಪಾಯಿ ಜಮೆ ಆದರೆ ಇನ್ನು ಕೆಲವರಿಗೆ 2,000 ರೂಪಾಯಿ ಜಮೆ ಆಗುತ್ತೆ. ಇನ್ನು ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಒಂದು ಹೇಳಿಕೆ ನೀಡಿದ್ದಾರೆ. ನೋಡಿ, ಗ್ಯಾಸ್ನ ಮಿತವಾಗಿ ಬಳಸಿ. ಯಾಕಂದರೆ ಈಗ ನಿಮ್ಗೆಲ್ರಿಗೂ ಗೊತ್ತು, ಯುದ್ಧ ನಡೀತಾ ಇರುವ ಕಾರಣ ಖಂಡಿತವಾಗ್ಲೂ ಆ ಕಡೆಯಿಂದ ಅನಿಲಗಳು ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಇದೆ. ದಯವಿಟ್ಟು ಸ್ವಲ್ಪ ಗ್ಯಾಸ್ನ ನೋಡಿಕೊಂಡು ಬಳಸಿ ಅಂತ ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಇನ್ನು 2025ರ ಸಾಲಿನ ಈ ಅಕ್ಕಿದು ದುಡ್ಡಿತ್ತು, ಅದನ್ನು ಬಂದ್ಬಿಟ್ಟು ಅಂದರೆ ಅನ್ನಭಾಗ್ಯದ ದುಡ್ಡು 650 ಕೋಟಿ ರೂಪಾಯಿನ ನಾವು ಖಂಡಿತ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಮತ್ತೆ ಅವರು ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವಾಗ ಬಿಡುಗಡೆ ಮಾಡ್ತಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಒಂದು ವೇಳೆ ಏನಾದರೂ ನಿಮ್ಮ ಖಾತೆಗಳಿಗೆ ಆ ಅಕ್ಕಿ ಕಾಸು ಏನು ಕೊಡ್ತಾಯಿದ್ರು ಆ ಅನ್ನಭಾಗ್ಯದ್ದು ಬಂದರೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನೋಡಿ ಸ್ನೇಹಿತರೆ, ಸದ್ಯಕ್ಕಂತೂ ಇಂದಿರಾ ಕಿಟ್ ಏನಿದೆ ಅದು ಎಲ್ಲೂ ಕೂಡ ಕೊಡ್ತಾ ಇಲ್ಲ. ಇವ್ರು ಹೇಳಿದ್ರು ಎಣ್ಣೆ ಕೊಡ್ತೀವಿ, ಗೋಧಿ ಕೊಡ್ತೀವಿ, ಸಕ್ಕರೆ ಕೊಡ್ತೀವಿ ಅಂತ. ಯಾವಾಗಿಂದ? ಫೆಬ್ರವರಿಯಿಂದನೇ ಕೊಡ್ತೀವಿ ಅಂದರು. ಆಮೇಲೆ ಮಾರ್ಚಿಂದ ಕೊಡ್ತೀವಿ ಅಂದರು. ನೋಡಿ, ಇಲ್ಲಿವರೆಗೂ ಎಲ್ಲೂ ಕೂಡ ಕೊಟ್ಟಿಲ್ಲ. ಒಂದು ವೇಳೆ ನಮ್ಮ ಪ್ರಕಾರ ಇನ್ನೊಂದು 2 ತಿಂಗಳು ಕೊಡಲ್ಲ. ಖಂಡಿತವಾಗ್ಲೂ ಅದಕ್ಕೆ ಮುಂಚೆ ಏನಾದರೂ ಕೊಟ್ಟರೆ ನಾವೇ ನಿಮಗೆ ತಿಳಿಸ್ಕೊಡ್ತೀವಿ, ಅಥವಾ ನೀವು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾತಾಡಿದ್ದಾರೆ. ಏನಪ್ಪ ಅಂದರೆ, ನೋಡಿ, ಏನು ಉಳಿದ ಕಂತಿನ ಹಣಗಳಿತ್ತು ನಾವು ಕೊಟ್ಟುಬಿಟ್ಟಿದ್ದೀವಿ ಗೃಹಲಕ್ಷ್ಮಿಯರಿಗೆ. ತಿಂಗಳು ಸರಿಯಾಗಿ ಕೊಡ್ತಾ ಇದ್ದೀವಿ. ಎಲೆಕ್ಷನ್ಗೋಸ್ಕರ ಅಂತೂ ನಾವು ಬಿಡುಗಡೆ ಮಾಡಿಲ್ಲ. ಖಂಡಿತವಾಗ್ಲೂ ನಾರ್ಮಲ್ಲಾಗಿ ಏನು ತಿಂಗಳ ಕೊಡ್ತಾ ಇದ್ವಿ ಅದೇ ಥರ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿಕೆ ನೀಡಿದ್ದಾರೆ. ನಿಮಗೇನಾದರೂ ತಿಂಗಳು ಸರಿಯಾಗಿ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬರ್ತಾ ಇದ್ದರೆ ನಮಗೆ ನೀವು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸ್ಬೋದು. ಯಾಕಂದರೆ ನೋಡಿ, ಸ್ಟಾರ್ಟಿಂಗ್ ಒಂದು 6 ತಿಂಗಳು ಕರೆಕ್ಟಾಗಿ ಗೃಹಲಕ್ಷ್ಮಿಯರಿಗೆ 6 ತಿಂಗಳು ಅಂದರೆ ಒಂದೊಂದು ತಿಂಗಳು ಕರೆಕ್ಟಾಗಿ ಕೊಡ್ತಾ ಹೋದರು. ಅದಾದಮೇಲೆ 3 ತಿಂಗಳಿಗೊಂದ್ಸರಿ 4 ತಿಂಗಳಿಗೊಂದ್ಸರಿ ಕೊಡ್ತಾ ಹೋದರು. ಯಾಕಂದರೆ ಗೃಹಲಕ್ಷ್ಮಿಯ ಹಣ ಕೊಡ್ತೀವಿ 2,000 ರೂಪಾಯಿ ಅಂತಲೇ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ಗೆದ್ದು. ಹಾಗಾಗಿ ಒಂದು 6 ತಿಂಗಳು ಕೊಟ್ಟರು. ಅದಾದಮೇಲೆ 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸರಿ ಕೊಡೋಕ್ಕೆ ಶುರು ಮಾಡಿದ್ರು. ಖಂಡಿತ ಈಗೂ ಕೂಡ ಅದೇ ಥರ ಕೊಡ್ತಾ ಇದ್ದಾರೆ. ಈ 2 ತಿಂಗಳಲ್ಲಿ ಮಾತ್ರ 3 ಕಂತಿನ ಹಣ ಅಂದರೆ 6,000 ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇನ್ನು ನಮ್ಮ ಕೆಲವು ವಿಡಿಯೋಗಳಲ್ಲಿ ಕಮೆಂಟ್ ಆಫ್ ಆಗಿರುತ್ತೆ. ಯಾಕಂದರೆ ನಮ್ಮ ಕಣ್ ತಪ್ಪಿನಿಂದ ಆಗಿರುತ್ತೆ, ಅಂದರೆ ನಾವು ನೋಡ್ಕೊಂಡಿರಲ್ಲ. ನೋಡಿ, ಇನ್ನೂ ಕೆಲವು ಯೂಟ್ಯೂಬರ್ಸು ಖಂಡಿತವಾಗ್ಲೂ ಬೇಕಂತ ನಮಗೆ ಕೆಟ್ಟದಾಗಿ ಕಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಕೆಟ್ಟ ಕಮೆಂಟ್ ಮಾಡ್ತಾವ್ರೋ ಖಂಡಿತ ನಮಗೆ ಗೊತ್ತಿಲ್ಲ. ನಾವು ಅವ್ರಿಗಿಂತ ಮುಂಚೆ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಆದರೆ ತಿಳಿಸ್ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಕೆಟ್ಟ ಕಮೆಂಟ್ ಮಾಡ್ತಿರ್ಬೋದೇನೋಪ್ಪ. ಅದರಿಂದ ಅವ್ರಿಗೆ ಒಳ್ಳೇದಾಗಂಗಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗಲಿ, ಊಟ ಮಾಡ್ಕೊಳ್ಳಿ. ನೋಡಿ, ನಮಗೆ ಕೆಲವು ನಮ್ಮ ಸಬ್ಸ್ಕ್ರೈಬರ್ಸೇ ಆಗಲಿ ವ್ಯೂವರ್ಸೇ ಆಗಲಿ ಖಂಡಿತವಾಗ್ಲೂ ಲೈವ್ ಮಾಡಿಬಿಟ್ಟು ನಮಗೆ ತಿಳಿಸ್ಕೊಡಿ ಅಂತೇಳಿದ್ದಾರೆ. ದಯವಿಟ್ಟು ಕ್ಷಮಿಸಿ, ನಾವು ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿರ್ತೀವಿ. ಯಾಕಂದರೆ ನಿಮಗೆ ಬೆಳಗ್ಗೆ ವಿಡಿಯೋ ಹಾಕಿ ಮತ್ತು ನಾವು ಸಂಜೆ ಲೈವ್ ಮಾಡಿದ್ರೆ ಬೆಳಗ್ಗೆ ಕೂಡ ಅದೇ ಹೇಳಿರ್ತೀವಿ ಮತ್ತು ಸಂಜೆ ಕೂಡ ಅದೇ ಹೇಳಬೇಕಾಗುತ್ತೆ. ಖಂಡಿತವಾಗ್ಲೂ ಆ ಥರ ಬೇಡ, ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ವೇಳೆ ಗೃಹಲಕ್ಷ್ಮಿಯ ಮುಖ್ಯವಾದ ಮಾಹಿತಿ ಇದ್ದರೆ ಪಟ್ ಅಂತ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ನೀವು ಖಂಡಿತ ಅಲ್ಲಿ ನೋಡ್ಕೋಬೋದು. ಇನ್ನು 30ನೇ ಕಂತಿನ ಹಣ ಖಂಡಿತವಾಗ್ಲೂ ನೋಡಿ 1% ಜನರಿಗೆ ಡೆಮೋ ಆಗಿ ಬಿಡುಗಡೆ ಆಗಿದೆ. ಯಾವಾಗ? ಚುನಾವಣೆ ಮುಂಚೆ, ಉಪಚುನಾವಣೆ ಮುಂಚೆ ಖಂಡಿತವಾಗ್ಲೂ 1% ಜನರಿಗೆ ಡೆಮೋ ಆಗಿ ಬಿಡುಗಡೆ ಆಗಿತ್ತು. ಅಧಿಕೃತವಾಗಿ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ. ಒಂದು ವೇಳೆ ಬಿಡುಗಡೆ ಆಗಿದೆ ಅಂತ ಯಾರಾದರೂ ತಿಳಿಸ್ಕೊಟ್ರೆ ಅದು ಫೇಕ್ ಸುದ್ದಿ ಆಗಿರುತ್ತೆ. ಸ್ನೇಹಿತರೆ, ಇದೇ ಥರ ಇನ್ನೂ ಹೆಚ್ಚಿನ ಗೃಹಲಕ್ಷ್ಮಿಯ ನಿಜವಾದ ಅಪ್ಡೇಟ್ಗಳಿಗಾಗಿ TV2 ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ. TV2 ನ್ಯೂಸ್ ಚಾನಲ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ಇನ್ನು ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ 2ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿಲ್ಲ. ಒಂದು ವೇಳೆ ಬಿಡುಗಡೆ ಶುರುವಾಗಿದ್ದರೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ದಯವಿಟ್ಟು ಒಂದು ಲೈಕ್ ಮಾಡಿ.